ಇದು 3 ಲೇಯರ್ ಕಟ್ ಮಾಡ್ಕೊಂತೀನಿ. ಏನೇನೆಲ್ಲ ಐಟಮ್ ಬೇಕು ಅಂತ ನಮ್ಮ ಬಾಬಾ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು 2ನೇ ಲೇಯರ್ ಹಾಕಿದ್ದೀನಿ. 2ನೇ ಲೇಯರ್ಗೆ ಚಾಕ್ಲೇಟ್ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೈಡ್ ಡಿಸೈನ್ ಇದು ಗುಳೆ. ಹಲೋ ಹಾಯ್, ವೆಲ್ಕಮ್ ಟು ವೈದಾರ್ಯ ಯೂಟ್ಯೂಬ್ ಚಾನಲ್. ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಬೊಡತಿ ಬ್ರಹ್ಮ ಭಾರಿ ಜಾಣ. ಇವತ್ತ ಅವ್ರ ಬದಲಾಗಿ ನಾನು ಅವ್ರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಅವ್ರದ್ದು ಬರ್ಡೇ ಇದೆ. ಅವರಿಗೋಸ್ಕರ ಕೇಕ್ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಸಾಮಗ್ರಿಗಳಿದ್ದಾವೆ. ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇವತ್ತು ಕೇಕ್ ರೆಡಿ ಮಾಡ್ತಾ ಇರೋದು, ಅವ್ರಿಗೆ ಗೊತ್ತಿಲ್ಲದಂಗೆ. ಇದು ನನಗೆ ನೋಡ್ತಾ ಇರಿ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವಳು ಮಲಗಿದ್ದಾಳೆ ರೂಮಲ್ಲಿ. ಈಗ ನಮ್ಮ ಬಾಬಾ ಅವಳಿಗೋಸ್ಕರ ಸ್ಪೆಷಲ್ಲಾಗಿ ಕೇಕ್ ರೆಡಿ ಮಾಡ್ತಾ ಇದ್ದಾರೆ. ಸರ್ಪ್ರೈಸ್ ಅದು, ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಡ್ರೈ ಫ್ರೂಟ್ಸ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಾನು ಇವಾಗ ಜಸ್ಟ್ ಇವಾಗ ನೋಡಿದೆ, ಹಂಗಾಗಿ ವ್ಲಾಗ್ ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ಖುಷಿ ಇದೆ ನಿಮ್ಮ ಹೆಂಡತಿ ಬರ್ಡೇ. ನಗ್ತಾರೆ ಅವರು. ಎಸ್, ಇವಾಗ ಮಾಡ್ತಾ ಇದ್ದಾರೆ, ಮಾಡಲಿ. ಅದೊಂದು ಸ್ವಲ್ಪ ಒಂದು ಅರ್ಧ ಆಗೋವರೆಗೂ ವೆಯ್ಟ್ ಮಾಡೋಣ, ಇಲ್ಲಾಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಅವಳು ಮಲಗಿದ್ದಾಳೆ. ಕೇಕ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕ್ಲೀನಾಗಿ. ಮಾತಾಡಿ ಏನಾದರೂ. ಏನು ಮಾತಾಡಿಲ್ಲ, ಕೇಕ್ ಕಟ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ಒಂದು ಶೇಪ್ ತರಬೇಕು. ಎಕ್ಸ್ಟ್ರಾಸ್ ಎಲ್ಲ ತೆಗಿತಾ ಇದ್ದಾರೆ. ಕ್ರೀಮ್ ಎಲ್ಲ ಮಾಡ್ತೀರಾ ಅಥವಾ ಹಂಗೆ ನಾರ್ಮಲ್? ಕ್ರೀಮ್ ಇಲ್ಲ, ಬಟರ್ದಾ ಬೆಣ್ಣೆದು. ನೋಡಿ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪಿಸ್ತಾ, ಡ್ರೈ ಫ್ರೂಟ್ಸು, ಇದನ್ನ ಅದು ಮಿಲ್ಕ್ ಮೇಡ್ ಎಲ್ಲ ತರಿಸಿ ಒಟ್ರಸಿಗೆ ಇವತ್ತು ಕೇಕ್ ರೆಡಿ, ಹೋಮ್ ಮೇಡ್ ಕೇಕ್ ರೆಡಿ ಮಾಡ್ತಾರೆ ಬಾವ ಕೈಯಾರೆ ಪ್ರೀತಿಯಿಂದ. ನೋಡೋಣ ಹಳದ್ಮೇಲೆ ಏನು ಮಾಡ್ತಾಳೋ, ಹೆಂಗೆ ರಿಯಾಕ್ಷನ್ಸ್ ಕೊಡ್ತಾಳೋ ಗೊತ್ತಿಲ್ಲ. ಲೆಟ್ಸ್ ಸಿ. ಈಗ ಹೇಳಿ. ಇದು 3 ಲೇಯರ್ ಕಟ್ ಮಾಡ್ಕೊತೀನಿ. ಯಾಕೆಂದರೆ 3 ಲೇಯರಲ್ಲಿ ಕ್ರೀಮ್ ಕೊಟ್ಟರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಕ್ಲೀನಾಗಿ ಒಂದೇ ಸಲ ಕಟ್ ಮಾಡಬೇಕು. ಒಂದು 2 3 ಲೇಯರ್ ಆಗಿದೆ. ಇದು ಮಿಲ್ಕ್ ಮತ್ತು ಹನಿ ಮಿಕ್ಸ್ ಇದೆ ಇದರಲ್ಲಿ. ಕೆಲವರು ಶುಗರ್ ವಾಟರ್ ಹಾಕ್ತಾರೆ ಕೇಕ್ ಒಳಗಡೆ. ನಾನು ಶುಗರ್ ವಾಟರ್ ಹಾಕಲ್ಲ, ಮಿಲ್ಕಿಗೆ ಹನಿ ಮಿಕ್ಸ್ ಮಾಡಿಬಿಟ್ಟು ಒಳಗಡೆ ಈ ಕೇಕಲ್ಲಿ ಉಯ್ತೀನಿ ನಾನು ಟೇಸ್ಟ್ ಬರೋದಕ್ಕೆ. ಆಮೇಲೆ ಕ್ರೀಮ್ಗೆ ಮಿಲ್ಕ್ ಮೇಡ್ ಆ್ಯಡ್ ಮಾಡ್ತೀನಿ. ಇದು ಮಿಲ್ಕ್ ಮೇಡ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಶುಗರ್ ಅದು ಇದೆಲ್ಲ ಆ್ಯಡ್ ಮಾಡ್ತಾರೆ ಡಾಲ್ಡಾ ಹಾಕಿ, ಬಟ್ ನಾನು ಡೈರೆಕ್ಟ್ ಬಟರ್ ತಂದಿದ್ದೀನಿ, ಅಮೂಲ್ ಬಟರ್. ವಿತ್ ಅದ್ರ ಜೊತೆಗೆ ಎಲ್ದಿಸ್ ಅಂಡ್ ಡೆಲಿಷಿಯಸ್ ಅಂತ ಇದು ನ್ಯೂಟ್ರಲೈಟ್ದು ಒಮೆಗಾ 3 ಆ್ಯಂಡ್ ವಿಟಮಿನ್ A D E ಅಂತ ಇರುತ್ತೆ. ಇದು ಬಟರ್ ಅನ್ಸುತ್ತಲ್ವಾ? ಒಂಥರ ಬೆಣ್ಣೆ ಮತ್ತೆ ಅಮೂಲ್ದು ಬಟರ್ ಎರಡು ಅಲ್ಲ, ಇದು ಅಮೂಲ್ ಬಟರ್ ಬೆಣ್ಣೆ ಎರಡು ಒಂದೇನೆ. ಬಟ್ ಇದು ಬಂದ್ಬಿಟ್ಟು ಪ್ಯಾಟ್ ಅಂತ. ಇದು ಅಂದ್ರೆ ಕ್ರೀಮ್ ಟೈಪ್ ಅಲ್ಲಿ ಬರುತ್ತೆ. ಇದು ಎರಡು ಮಿಕ್ಸ್ ಮಾಡ್ಬಿಟ್ಟು ಇದು ಮಾಡೋದಕ್ಕೆ. ಅದ್ರ ಜೊತೆಗೆ ಇದನ್ನ ಹಾಕಿದ್ರೆ ಟೇಸ್ಟ್ ಬರಲಿ ಅಂತ ಇವಾಗ ರೆಸಿಪಿ ತೋರಿಸ್ತಾ ಇದ್ದಾರೆ ನೋಡಿ. ಇದೆಲ್ಲ ಬಂದ್ಬಿಟ್ಟು ಡಿಸೈನ್ ಮಾಡೋದಕ್ಕೆ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ. ಇದು ಸೈಡ್ ಅಲ್ಲಿ ಅಂಟಿಸೋದಕ್ಕೆ ಡ್ರೈ ಫ್ರೂಟ್ಸ್. ಓಕೆ, ಇವಾಗ ಶುರು ಮಾಡೋಣ. ಇಲ್ಲ, ಇದು ಕಾಣಲಿ ನೀವು, ಮತ್ತೆ ಇದು ಕಾಣಲಿ. ನೋಡಿ, ಎಲ್ಲ ರೆಡಿ ಮಾಡ್ಕೊಂತ ಇದೀವಿ ಕೇಕ್ ಇದು ಮಾಡೋದಕ್ಕೆ. ಏನೇನೆಲ್ಲ ಐಟಮ್ ಬೇಕು ಅಂತ ನಮ್ಮ ಬಾಬಾ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಕೇಕ್ ಇದೆ. ಕೇಕ್ ಕಟ್ ಮಾಡಿ 3 ಲೇಯರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು
ಮಿಲ್ಕ್ ಮತ್ತೆ ಜೇನುತುಪ್ಪ, ಕೆಲವರು ಶುಗರ್ ವಾಟರ್ ಹಾಕ್ತಾರೆ ಕೇಕ್ ಒಳಗಡೆ ಸಾಫ್ಟ್ ಬರಲಿ ಅಂತ. ನಾನು ಮಿಲ್ಕ್ ಮತ್ತೆ ಹನಿ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತೀನಿ. ಕ್ರೀಮ್ಗೆ ಬಟರ್ ಹಾಕ್ತಾ ಇದೀನಿ. ಬಟರ್ ಮತ್ತೆ ನ್ಯೂಟ್ರಿಲೈಟ್ದು ಒಂದು ಕ್ರೀಮ್ ತರನೇ ಬರುತ್ತೆ, ಅದು ಚೀಸ್ ತರನೇ, ಅದು ಕ್ರೀಮ್ ತರ ಇದ್ ಮಾಡೋದಕ್ಕೆ. ಮತ್ತೆ ಅದ್ರ ಜೊತೆ ಇನ್ನೊಂಚೂರು ಟೇಸ್ಟಿಗೆ ಚೆನ್ನಾಗಿ ಬರಲಿ ಅಂತ ಮಿಲ್ಕ್ ಮೇಡ್ ಹಾಕ್ತೀನಿ. ಶುಗರ್ ಆಡ್ ಮಾಡಲ್ಲ, ಮಿಲ್ಕ್ ಮೇಡ್. ಇದು ಒಂದು ಹಾಕ್ತಾರೆ. ಮಿಲ್ಕ್ ಮೇಡ್. ಇನ್ ಮಿಕ್ಕಿದ ಡ್ರೈ ಫ್ರೂಟ್ಸ್ ಎಲ್ಲ ಇದು ಸೈಡ್ ಅಲ್ಲಿ ಇದು ಚಾಕ್ಲೇಟ್ ಎಲ್ಲ ಅಂಟಿಸ್ತಾರಲ್ಲ ಆತರ ಈ ಡ್ರೈ ಫ್ರೂಟ್ಸ್ ನಾನು ಸೈಡ್ ಅಲ್ಲಿ ಹಾಕ್ತೀನಿ, ಎಷ್ಟಾಗುತ್ತೆ ಅಷ್ಟು. ಆಮೇಲೆ ಅದಾದ್ಮೇಲೆ ಇದೆಲ್ಲ ಆಲ್ಟರ್ನೇಟ್ ಮೇಲ್ಗಡೆ ಡಿಸೈನ್ ಮಾಡೋದಕ್ಕೆ ಪಿಸ್ತಾ ಅದೆಲ್ಲ ಡ್ರೈ ಫ್ರೂಟ್ಸ್ ಕೇಕ್ ತರ ಇದು. ಓಕೆ ಓಕೆ, ಇವಾಗ ರೆಡಿ ಮಾಡೋಣ ಬನ್ನಿ ಹೇಗ್ ಮಾಡ್ತಾರೆ ಅನ್ನೋದು ವಿಡಿಯೋ ನೋಡೋಣ. ಓಕೆ ನೋಡಿ, ಇವಾಗ ಕ್ರೀಮ್ದು ರೆಡಿ ಮಾಡೋದಕ್ಕೆ ಇದನ್ನ ಇದ್ ಮಾಡ್ತಾ ಇದೀವಿ. ಬಟರ್ ಮತ್ತೆ ಇದು ನ್ಯೂಟ್ರಲೈಟ್ ಅಂತ, ಅದು ಕ್ರೀಮ್ ತರನೇ ಇದಾಗುತ್ತೆ. ಅದು ಒಮೆಗಾ 3 ಎಲ್ಲ ಇರುತ್ತೆ ಇದರಲ್ಲಿ. ಡಾಲ್ಡಾ ಯೂಸ್ ಮಾಡಿದ್ರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಇದಾದ್ರೆ ಗುಡ್ ಫ್ಯಾಟ್. ನೀಟಾಗಿ ಬೇಕು ಅಂದ್ರೆ ಇದು ಅಮೂಲ್ ಬಟರ್ ಒಂದು, ಇನ್ನೊಂದು ನ್ಯೂಟ್ರಿಲೈಟ್ ತಗೊಂಡಿದ್ದಾರೆ. ಸೊ ಇವೆರಡು ಐಟಮ್ ತಗೊಂಡು ಕ್ರೀಮ್ ಮಾಡ್ಕೊಳ್ತಾ ಇದ್ದಾರೆ. ಇದು ರೆಸಿಪಿ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡ್ತೀವಿ ನಾವು ಅಲ್ವಾ. ಹೋಮ್ ಮೇಡ್ ಕೇಕ್ ಹೊರಗಡೆ ಅವ್ರಿವ್ರು ಮಾಡಿ ತಿನ್ನೋದು ಅಂದ್ರೆ ಬಾಡಿಗೆ ಇದಲ್ವಾ. ಎಡಿಟ್ ಮಾಡ್ಕೊಳ್ಳೋದಿಲ್ಲ. ಸಾಕು, ಸ್ಟಾಪ್ ಮಾಡಿ ಅದನ್ನು. ಬಟರ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾರೆ. ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಕ್ರೀಮ್ಗೆ. ಮಿಲ್ಕ್ ಮೇಡ್ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ಟೇಸ್ಟಿಗೆ ಒಂದು ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ತಾ ಇದ್ದಾರೆ, ಚೆನ್ನಾಗಿರುತ್ತೆ ಟೇಸ್ಟ್. 200 ಗ್ರಾಮ್ ಏನೋ ಇದೆ ಅಲ್ವಾ, 190. ಅದು ಎಷ್ಟು ಬೇಕಷ್ಟು. ಕ್ರೀಮ್ ನೀಟಾಗಿ ಸಾಫ್ಟ್ ಆಗಬೇಕು, ಪೂರ್ತಿ ಗಟ್ಟಿಗೂ ಇರಬಾರ್ದು, ತೆಳ್ಳಗೂ ಆಗಬಾರ್ದು. ಇದು ಟೇಸ್ಟಿ ಆಗಿರುತ್ತೆ. ಬೆಣ್ಣೆ ಕೇಕ್ ಎಲ್ಲ ಡಾಲ್ಡಾ ಹಾಕ್ತಾರೆ ಬೇಕ್ರಿಗಳಲ್ಲೆಲ್ಲ, ಬಟ್ ಬಟರ್ ಕ್ರೀಮ್ ಅಂತ ಹೇಳ್ತಾರೆ. ಬಟರ್ ಕ್ರೀಮ್ ಅಲ್ಲ, ಅದು ಡಾಲ್ಡಾ ಕ್ರೀಮ್. ಅದು ಶುಗರ್ ಹಾಕ್ಬಿಟ್ಟು ಬಟರ್ ಕ್ರೀಮ್ ಅಂದ್ರೆ ನೋಡಿ ಇದು. ಯಾಕೆ ಅಂದ್ರೆ ಅವ್ರ ಹೋಟ್ಲಲ್ಲೆಲ್ಲ ಬೇಕ್ರಿ ಇತ್ತಲ್ವಾ, ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ಅವ್ರಿಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ನಾನು ತೋರಿಸ್ತೀನಿ. ಕೇಕ್ ಹೆಂಗೆ ಸಾಫ್ಟ್ ಆಗಿರುತ್ತೆ ಅಂದರೆ ಅದು ಶುಗರ್ ವಾಟರ್ ಹಾಕ್ತಾರಲ್ಲ, ಹಂಗಾಗಿ ನಾವು ಅದ್ರ ಬದಲು ಮಿಲ್ಕ್ ವಿತ್ ಹನಿ ಹಾಕ್ತಾ ಇದೀವಿ ನೋಡಿ. ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಂತ. ತಿನ್ನಕ್ಕೆ ಕ್ರಿಸ್ಪಿ, ಕರಗೋಗುತ್ತೆ, ಬಾಯಲ್ಲಿ ಇಟ್ಟ ತಕ್ಷಣ ಕದ್ಲೋಗುತ್ತೆ. ಓ ಹಿಂಗೆಲ್ಲ ಇದೆಯಾ? ಇಷ್ಟೇ. ಈಗ ಕ್ರೀಮ್ ಹಚ್ತಾ ಇದಾರೆ ನೋಡಿ. ನೀಟಾಗಿ ಈಗ 3 ಲೇಯರ್ಗೂ ಹಂಗೆ ಹಚ್ಬೇಕಲ್ವಾ? 3 ಲೇಯರ್ಗೂ ಹಿಂಗೆ ನೀಟಾಗಿ ಮಾಡಿಟ್ಟಿರೋಂಥ ಕ್ರೀಮ್ ಮಿಕ್ಸ್ ಮಾಡ್ಕೊಂಡು ಈ ಥರ ಲೇಯರ್ ಹಚ್ಬೇಕು. ಇದು 2ನೇ ಲೇಯರ್ ಹಾಕಿದ್ದೀನಿ. 2ನೇ ಲೇಯರ್ಗೆ ಕ್ರೀಮ್ ಬಳಿತಾ ಇದ್ದೀನಿ. ಆಯ್ತು ಅಷ್ಟೇ. ಆಯ್ತು. ಸೆಕೆಂಡ್ ಲೇಯರು, ಈ 3rd ಲೇಯರು ಮಾಡ್ತಾರೆ. ಸ್ಟಾರ್ಟ್ ಮಾಡಿ. ಈಗ 3rd ಲೇಯರ್ ಹಾಕ್ತಾ ಇದ್ದಾರೆ ನೋಡಿ. ಇದಕ್ಕೇನು ಜಾಸ್ತಿ ಏನು ಬೇಕಾಗಲ್ಲ 3rd ಲೇಯರ್ಗೆ, ಸುಮ್ಮನೆ ಹಾಕಿ ಚೂರು ಚೂರು. ಫೈನಲ್ ಲೇಯರ್. ಈಗ ನೋಡಿ ಸೈಡ್ ಆಗ್ತಾ ಇದ್ದಾರೆ. ಮಾತಾಡಿ ಹಂಗೆ. ಸೈಡ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಫೈನಲ್ ಟಚ್ ಗೊತ್ತಾಗ್ಬಾರ್ದು ಅಂತ.
ಚೀಸ್ ಕೇಕ್ ತರ ಕಾಣಿಸ್ತಾ ಐತೆ ಅಲ್ವಾ? ಚೀಸ್ ಕೇಕ್ ತರ ಇದೆ. ಸ್ಟಾಪ್ ಮಾಡಿ. ಹೊರಗಡೆ ಕ್ರೀಮ್ಗೆ ಇವಾಗ ಇದನ್ನ ಮೆಲ್ಟ್ ಮಾಡ್ಕೋಬೇಕು. ಹೇಳಿ ಹಂಗೆ. ಇದು ಚಾಕ್ಲೇಟ್ ಮೆಲ್ಟ್ ಮಾಡೋದಕ್ಕೆ ಇದು ಮಾಡ್ತಾ ಇದೀವಿ. ಅದು ಡೈರೆಕ್ಟ್ ಊರಿಗೆ ಇಟ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ ಅದು. ಹೌದು, ಬರ್ನ್ ಹಂಗಾಗಿ ಒಂದು 10 ನಿಮಿಷ ಅದು ಹಾಲಲ್ಲೇ ಇದು ಮಾಡ್ಬೇಕು ಅದನ್ನ. ಕೆನೆ ಹಾಕ್ಬೇಕಾ? ಕೆನೆ ಏನು ಬೇಡ, ಸಾಕು ಅನ್ಸುತ್ತೆ ಇಷ್ಟೇ. ಹಾಕಿ ತಡ್ರಿ ಕಾಲಿ ಸ್ವಲ್ಪ. ಅದು ನೀಟಾಗಿ ಕಾಯಿದ್ಮೇಲೆ ಉಗುರು ಬೆಚ್ಚ ಥರ ಕಾಯುತ್ತಲ್ಲ, ಆಮೇಲೆ ಈ ಚಾಕ್ಲೇಟ್ ಹಾಕಿದ್ರೆ ನೀಟಾಗಿ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿ ಹೋಗುತ್ತೆ. ಇವಾಗ ಇದು ಮೆಲ್ಟ್ ಆಗಿದೆ. ಈ ಥರ ಮೆಲ್ಟ್ ಆಗಿ ಇವಾಗ ಡ್ರೈ ಫ್ರೂಟ್ಸ್ನು ಅಂಟಿಸ್ತಾರಂತೆ. ನೀವೇ ಮಾತಾಡ್ಬೇಕು. ಡ್ರೈ ಫ್ರೂಟ್ಸ್ ಅಂಟಿಸ್ತಾ ಇದ್ದೀನಿ ಸೈಡಲ್ಲಿ. ಡ್ರೈ ಫ್ರೂಟ್ಸ್ ಸಾಲ್ತಾವಿಲ್ಲ ಗೊತ್ತಿಲ್ಲ. ಸಾಕು, ಜಾಸ್ತಿ ಅಂಟಿಸ್ತಾ ಇದ್ದೀರಾ ಅನ್ಸುತ್ತೆ. ಏನಿಲ್ಲ, ಆ ಕಡೆಗೆಲ್ಲ ಇದೆ ನೋಡೋಣ. ಇನ್ನು ಸ್ವಲ್ಪ ಸಾಲ್ಟೇಜ್ ಇದಾವೆ, ಕಟ್ ಮಾಡ್ಕೊಂಡ್ರೆ ಆಯ್ತು. ಅಲ್ಲಿಂದ ಅಲ್ಲಿಂದ ಅಂಟಿಸಿ ಅಷ್ಟೇ, ಮತ್ತೆ ಕಟ್ ಮಾಡ್ಕೊಂಡು ಕಾಣಲ್ವಲ್ಲ. ಇವೆಲ್ಲ ಚೂರು ತಗೊಂಡು ಜಾಸ್ತಿ ಅನಿಸ್ತಾ ಇದೆ ಡ್ರೈ ಫ್ರೂಟ್ಸು. ನೀವು ಒಂದು ತಗೊಂಡು ಪ್ಯಾಚಪ್ ಮಾಡಿ. ನೀವು ಮನೆಯವ್ರಿಗೆ ಅಲ್ವಾ? ನಿಮ್ಗೆ ಡಬಲ್ ಇದ್ದಿದ್ದು ಇನ್ನೊಂದು ಎರಡು ಹಾಕೋಣ ಸಾಕು. ಇನ್ನೊಂದು ಎರಡು ಹಾಕೋಣ ಸರಿ. ಅವು ಬೇಡ, ಅವು ಮೇಲ್ಗಡೆ ಇಡಕ್ಕೆ ಸೈಡಿಗೆ ಇರಿ ಒಂದು ನಿಮಿಷ. ಇವರಲ್ಲೇ 4 ಎತ್ಕೊಂತೀನಿ, 2 ಬಾದಾಮ್ ಸಾಕು. ಇಷ್ಟೇ ಕಟ್ ಮಾಡ್ಕೊಂಡು ಚಾಕು. ಅದು ಬೇಡ, ಇನ್ನೊಂದು. ಈಗ ಇಲ್ಲಿ ಸ್ವಲ್ಪ ಸಾಲ್ಟೇಜ್ ಆಗಿದೆ, ಅದಕ್ಕೆ ಮತ್ತೆ ಇನ್ನೊಂದ್ಸಲ ಕಟ್ ಮಾಡ್ಕೊಳ್ತವ್ರೆ. ಕಟ್ ಮಾಡ್ಕೊಂಡು ನೋಡಿ. ಈಗ ಡಿಸೈನ್ ಬರೀತಾ ಇದ್ದಾರೆ. ಮಾತಾಡಿ, ಮೈಕ್ ನಿಮ್ಮ ಹತ್ರ ಇದೆ. ಡಿಸೈನ್ ಬರ್ತಾ ಇದ್ದೀನಿ. ಸೈಡ್ ಡಿಸೈನ್ ಇದು ಗುಳ್ಳೆ ಇಡ್ತಾರಲ್ಲ ಆ ಥರ. ಇದು ನಾನೇ ಕೈಯಲ್ಲೇ ಕಟ್ ಮಾಡಿ ಡಿಸೈನ್ ಮಾಡಿರೋದು. ರೆಡಿ ಆಗೋಯ್ತು ಅಷ್ಟೇ. ಕೇಕ್ ರೆಡಿ. ಈಗ ಮೇಲೆ ಡ್ರೈ ಫ್ರೂಟ್ಸ್ ಇಡ್ತಾರೆ. ಇಷ್ಟು ಚೆನ್ನಾಗೈತಲ್ವಾ? ಹಾ ಬಾವಾ, ಇಷ್ಟೇ ಚೆನ್ನಾಗೈತೆ. ಇಷ್ಟೇ ಸಾಕಾ? ಡ್ರೈ ಫ್ರೂಟ್ಸ್ ಏನು ಇಡೋದು ಬೇಡ ಅಂತೀರಾ? ಸುತ್ತ ಇಟ್ಟಿದ್ದೀರಾ, ಇದೆ ಲುಕ್ ಕಾಣುತ್ತೆ. ಇದಿಡೋಣ, ಬಾದಾಮ್ ಇಡೋಣ, ಇಲ್ಲ ಪಿಸ್ತಾ ಇಡೋಣ? ಒಂದೊಂದು ಪಿಸ್ತಾ ಇದ್ರ ಮೇಲೆ ಬೇಕಾದ್ರೆ ಇಡಿ, ಒಳಗಡೆ ಹಂಗೆ ಇರ್ಲಿ ಅಂತ. ಪಿಸ್ತಾ ಒಂದೊಂದು, ಒಂದು ಪಿಸ್ತಾ, ಒಂದು ಗೋಡಂಬಿ, ಒಂದು ಖರ್ಜೂರ ಆ ಥರ ಇರ್ತೀರ. ಏನು ಬೇಡ ಅನ್ಸುತ್ತೆ ಅದು? ಪಿಸ್ತಾ ಒಂದೇ ಸಾಕು ಅನ್ಸುತ್ತೆ. ಬಿಡಿ, ಇನ್ನೂ 2 ಬೇಕು. 2 ಬೇಕು.
ತಗೊಳ್ಳಿ ಅಲ್ಲಿದೆ. ಮತ್ತೆ ಸೊ ಫೈನಲಿ ಕೇಕ್ ರೆಡಿ ಆಗಿದೆ. ಡ್ರೈ ಫ್ರೂಟ್ಸ್ ಕೇಕ್ ಎಲ್ಲ ಹೋಮ್ ಮೇಡ್ ಅಲ್ಲಿ ರೆಡಿ ಮಾಡಿದೀವಿ ಎಲ್ಲ ಫುಲ್ಲು. ನೋಡಿ ಏನ್ ಚೆನ್ನಾಗಿದೆ. ಹಾ ಬಟ್ ಇದು ನೇಮ್ ಬರ್ದಿಲ್ಲ. ಇದಕ್ಕೆ ನೇಮ್ ಯಾಕೆ ಬರ್ದಿಲ್ಲ ಅಂದ್ರೆ ಕೇಕಲ್ಲಿ ನೇಮ್ ಬರ್ದ್ಬಿಟ್ಟು ಕಟ್ ಮಾಡಬಾರ್ದಂತೆ ಕೇಕ್ನ, ಹಾಗಾಗಿ ನೇಮ್ ಬರೀತಿಲ್ಲ. ಹಾಗೆ ಕಟ್ ಮಾಡಿಸ್ತೀವಿ ಇದು ಕೇಕನ್ನ. ಕಾಯ್ತಾ ಇರಿ, ನೋಡೋಣ ಯಾವಾಗ ಕಟ್ ಮಾಡಸದ ಅಂತ. ನೋಡೋಣ. ಇವಾಗ ಇದೊಂದು 10 ನಿಮಿಷ ಫ್ರಿಜ್ ಅಲ್ಲಿ ಇಡಬೇಕು, ಅದೆಲ್ಲ ಕಚ್ಕೊಳ್ಬೇಕು. ಹಂಗಾಗಿ ಈಗ ಹೋಮ್ ಮೇಡ್ ಕೇಕ್ ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ. ಇದ್ರದ್ದು ಫುಲ್ ರೆಸಿಪಿ ನಾವು ವೈದರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತಿಲ್ಲ ಅಂದ್ರೆ ನಾಳೆ ಅಪ್ಲೋಡ್ ಮಾಡ್ತೀವಿ. ಎಸ್, ಈಗ ನೋಡೋಣ. ಅವಳು ಮಲಗಿದಾಳೆ, ಈಗ ಎಬ್ಸ್ಬಿಟ್ಟು ಕಳಿಸ್ಬಿಡೋಣ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ನೀಟಾಗಿ ಫ್ರಿಜ್ಜಲ್ಲಿ